ಇಸ್ಲಾಮಪುರ ಇನ್ನು ಮುಂದೆ ಕೃಷ್ಣಾನಗರ. ಹೆಸರು ಬದಲಾವಣೆಯ ಹಿಂದಿದೆ ಷಡ್ಯಂತ್ರ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಗಿ ಸುಮಾರು 8 ದಶಕಗಳೇ ಕಳೆದಿವೆ. ಧರ್ಮಾಧಾರಿತವಾಗಿ ದೇಶಕ್ಕೆ ಬೇಡಿಕೆ ಇಟ್ಟು ಭಾರತದೊಂದಿಗಿನ ಸಂಬಂಧ ಕಡಿದುಕೊಂಡವರು ಇಂದು ಮತ್ತೆ ಹಿಂದೂ ಸಂಸ್ಕೃತಿಗೆ ಶರಣಾಗಿದ್ದಾರೆ. ಪಾಕಿಸ್ತಾನದ ಸಾಂಸ್ಕೃತಿಕ ರಾಜಧಾನಿ ಎನಿಸಿಕೊಂಡಿರುವ ಲಾಹೋರ್ ತನ್ನ ಐತಿಹಾಸಿಕ ಮತ್ತು ಸಾಂಪ್ರದಾಯಿಕ ರಸ್ತೆಗಳು, ಗಲ್ಲಿಗಳು ಹಾಗೂ ಪ್ರಮುಖ ವೃತ್ತಗಳಿಗೆ ಮರುನಾಮಕರಣ ಮಾಡಿ ಮೂಲ ಹೆಸರನ್ನು ಇಡುತ್ತಿದೆ. ಪಾಕಿಸ್ತಾನದಿಂದ ಇಂತಹ ಸುದ್ದಿ ಬಂದಿರುವುದು ಅಚ್ಚರಿ ಎನಿಸಿದರೂ ಸುದ್ದಿಯಂತೂ ನಿಜ. ಈ ಹಿಂದೆ ರಾಜಕೀಯ, ಧಾರ್ಮಿಕ ಕಾರಣಗಳಿಗಾಗಿ ಹಿಂದೂ ಸಂಸ್ಕೃತಿ ಬಿಂಬಿಸುವ ಹೆಸರುಗಳನ್ನು ಬದಲಾಯಿಸಿ ಇಸ್ಲಾಮಿಕ್ ಹಾಗೂ ಪಾಕಿಸ್ತಾನದ ಸ್ಥಳೀಯ ನಾಯಕರ ಹೆಸರುಗಳನ್ನು ಇಡಲಾಗಿತ್ತು. ಈಗ ಹಳೆಯ ಹೆಸರುಗಳನ್ನು ಮರುಸ್ಥಾಪಿಸಲಾಗುತ್ತಿದೆ. ಇಸ್ಲಾಮಪುರ ಎಂದು ಕರೆಯಲ್ಪಡುತ್ತಿದ್ದ ಪ್ರಸಿದ್ಧ ಪ್ರದೇಶವು ಈಗ ಕೃಷ್ಣಾನಗರ ಎಂದು ಬದಲಾಗಿದೆ. ಐತಿಹಾಸಿಕ ಬಾಬರಿ ಮಸೀದಿ ಚೌಕ್ ಜೈನ ಮಂದಿರ ಚೌಕ್ ಆಗಿದೆ. ಸುನ್ನತ್ ನಗರ ಸಂತ ನಗರವಾಗಿದೆ. ಮುಸ್ತಫಾಬಾದ್, ಧರಂಪುರ, ಮೌಲಾನಾ ಜಾಫರ್ ಅಲಿ ಖಾನ್ ಚೌಕ್, ಲಕ್ಷ್ಮಿ ಚೌಕ್ ಎಂದು ಬದಲಾಗಿದೆ. ಅಂದ ಹಾಗೆ ನರಿಬುದ್ಧಿಯ ಪಾಕಿಸ್ತಾನದ ಈ ನಡೆಯ ಹಿಂದೆ ಸಂಶಯವೂ ವ್ಯಕ್ತವಾಗುತ್ತಿದೆ. ಪಾಕಿಸ್ತಾನದ ಈ ಹೆಸರು ಬದಲಾವಣೆಯ ನಡೆಯನ್ನು ನೆಟ್ಟಿಗರು ಗಿಮಿಕ್ ಎನ್ನುತ್ತಿದ್ದಾರೆ. ಪಾಕಿಸ್ತಾನ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಭಾವನೆಗಳನ್ನು ಗೌರವಿಸುತ್ತಿದೆ ಮತ್ತು ಭಾರತದಲ್ಲಿ ನಡೆಯುತ್ತಿರುವ ನಗರಗಳ ಮರುನಾಮಕರಣವು ಇಲ್ಲಿನ ಅಲ್ಪಸಂಖ್ಯಾತರ ಭಾವನೆಗೆ ಕೊಡಲಿ ಏಟು ನೀಡುತ್ತಿದೆ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಟಿವ್ ಸೃಷ್ಟಿಸುವುದು ಇದರ ಹಿಂದಿನ ಷಡ್ಯಂತ್ರ ಎಂಬ ವಿಶ್ಲೇಷಣೆಗಳು ಕೂಡ ನಡೆಯುತ್ತಿವೆ.